ಡಿಫರ್ಮೇಷನ್ ಕೇಸ್ ಆಗಿದೆ ಅವಳ ಮೇಲೆ. ನಮಸ್ಕಾರ, 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಂಜನಾ ವಿರುದ್ಧ ಬಂಧನ ಕಾನೂನು ಹೋರಾಟಕ್ಕೆ ಈಗ ಸಜ್ಜಾಗಿರುವಂತದ್ದು. ಸಂಜನಾ ವಿರುದ್ಧ 4 ಕೋಟಿ ಮಾನಹಾನಿ ಕೇಸನ್ನ ಹಾಕಿದ್ದಾರೆ. ಸಂಜನಾ ಆರೋಪಗಳಿಗೆ ಬಂಧನ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡಿರುವಂತದ್ದು ನಿಮಗೂ ಕೂಡ ಗೊತ್ತಿದೆ. ಆ ಹೋಟೆಲ್ ಒಂದರಲ್ಲಿ ಯಾವ ರೀತಿಯಾಗಿ ಇವರಿಬ್ರು ಜಗಳವನ್ನ ಮಾಡ್ಕೊಂಡಿದ್ರು ಅಂತ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂಜನಾ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದ್ದಾರೆ ಬಂಧನ. ಸಂಜನಾ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ನಂಗಂತೂ ಇಷ್ಟ ಇಲ್ಲ, ಜನರಿಗೆ ಉತ್ತರ ಕೊಡಬೇಕಾಗಿರೋದ್ರಿಂದ ಮಾತನಾಡ್ತಿದ್ದೇನೆ. ಅವತ್ತಿನ ಗಲಾಟೆಯಲ್ಲಿ ಕಣ್ಣಿಗೆ ಏಟು ಬಿದ್ದು ಇನ್ಫೆಕ್ಷನ್ ಆಗಿತ್ತು ಅಂತ ಬಂಧನ ಮಾತನಾಡಿದ್ದಾರೆ. ಸಂಜನಾಗೆ ನೋಟಿಸ್ ಕಳಿಸಿದ್ದೇನೆ, ಸಂಜನಾ ಏನು ಅಂತ ಎಲ್ರಿಗೂ ಗೊತ್ತು. ಮಾಧ್ಯಮದ ಮುಂದೆ ಬರಲು ನನಗೆ ಇಷ್ಟ ಇರಲಿಲ್ಲ, ಆದ್ರೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು, ನನ್ನ ತೇಜೋವಧೆ ಮಾಡುವಂತ ಕೆಲಸ ನಡೀತು. ಸೊ ಹೀಗಾಗಿ ಉತ್ತರಿಸಲೇಬೇಕಾಗಿದೆ. ಕಾನೂನು ಮೂಲಕನೇ ಸಂಜನಾಗೆ ಉತ್ತರಿಸ್ತೇನೆ. ಸಂಜನಾ ವಿರುದ್ಧ ಕಿಡಿಕಾರಿದ್ದಾರೆ ನಿರ್ಮಾಪಕಿ ಬಂಧನ. ಸಂಜನಾ ಮಾಡಿದ ಎಲಿಗೇಷನ್ ಮೇಲೆ ನಾನು ಲೀಗಲ್ ಆ್ಯಕ್ಷನ್ ತಗೊಳ್ಬೇಕಂತ ಯೋಚನೆ ಮಾಡಿಬಿಟ್ಟಿದ್ದೆ. ಸೊ ಲೀಗಲ್ ಆ್ಯಕ್ಷನ್ಗೋಸ್ಕರ ಅದೆಲ್ಲ ನೋಟಿಸ್ ಮಾಡೋದು, ಆಮೇಲೆ ನನ್ನ ಕಣ್ಣಿಗೆ ಸ್ವಲ್ಪ ಹೇಟ್ ಬೀಳ್ತು. ಸೊ ಅದು ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಅದೆಲ್ಲ ಡಾಕ್ಟ್ರಿಗೆ, ಲಾಯರ್ ಹತ್ರ ಇದೆಲ್ಲ ಮಾಡೋಕ್ಕೆ ತುಂಬ ಅವತ್ತಾಯಿತು ನನಗೆ. ಅದಕ್ಕೋಸ್ಕರ ನನಗೆ ರಿಪ್ಲೈ ಮಾಡಲೇಬೇಕಾಗಿದೆ. ಅದಕ್ಕೋಸ್ಕರ ನಾನು ಮೀಡಿಯಾ ಮುಂದೆ ಬರ್ತಾ ಇದ್ದೀನಿ. ನಾನು ಇವಾಗ ಅವಳಿಗೆ ನೋಟಿಸ್ ಕೊಟ್ಟಿದ್ದೀನಿ, ಎಲ್ಲ ಎಲಿಗೇಷನ್ ಮಾಡಿರೋದು ಎಲ್ಲ ನೋಟಿಸ್ ಕಳಿಸಿದ್ದೀನಿ. ವಾಟ್ ಆಲ್ ಎಲಿಗೇಷನ್ ಅವಳು ಹಾಕಿರೋದು ಎಲ್ಲ ಸುಳ್ಳು. ಜಸ್ಟಿಸ್ ಸಿಕ್ಕತ್ತೆ ಅಂತ ನನಗೆ ಗೊತ್ತಿದೆ, ಬಿಕಾಸ್ ಶಿ ಈಸ್ ಇನ್ ಫಾಲ್ಟ್ ಆ್ಯಂಡ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಸೊ ಅಷ್ಟು ಅವಮಾನ ಮಾಡಿರೋದು ನನ್ನ ಮೇಲೆ. ಸೊ ಡಿಫರ್ಮೇಷನ್ ಕೇಸ್ ಹಾಕಲೇಬೇಕು. ಅದು ಹಾಕಿಲ್ಲ ಅಂದರೆ ಅವಳಿಗೆ ಗೊತ್ತಾಗಲ್ಲ ಪಬ್ಲಿಕ್ಕಲ್ಲಿ ಹೆಂಗೆ ಏನು ಯಾವಾಗ ಮಾತಾಡಬೇಕಂತ. ಬೇಸ್ಲೆಸ್ ಯಾವಾಗಲೂ ಮಾತಾಡಬಾರ್ದು ಅಂತ ಅವಳಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾ ಇರೋದು. ಅಂಥದ್ದೆಲ್ಲ ಮಾತು. ಸೊ ಅದು ಅವಳಿಗೆ ಪನಿಷ್ಮೆಂಟ್ ಸಿಕ್ಕುತ್ತೆ. ಬಿಕಾಸ್ ನನಗೆ ಲಾ ಮೇಲೆ ತುಂಬ ವಿಶ್ವಾಸ ಇದೆ. ವಾಟ್ ಎವರ್ ಶಿ ಹ್ಯಾಸ್ ಡನ್, ಶಿ ಹ್ಯಾಸ್ ಟು ಪೇ ಫಾರ್ ದ್ಯಾಟ್. ಸೊ ಡಿಫರ್ಮೇಷನ್ ಕೇಸ್ ಆಗಿದೆ ಅವಳ ಮೇಲೆ. ಎಲ್ಲ ಕೇಸಸ್. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ವಂದನಾಪುರ ವಕೀಲರಾಗಿರುವಂತ ಬ್ರಿಜೇಶ್ ಕಾಳಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ಏನೆಲ್ಲ ಅಲಿಗೇಷನ್ ಮಾಡ್ಬಿಟ್ಟು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿರೋದು ಸರ್? ಇಲ್ಲ, ಇದು 5-6 ಇನ್ಸಿಡೆನ್ಸಸ್ ಇದೆ. ಒಂದು ಮಾನನಷ್ಟ, ಅದ್ರ ಜೊತೆಗೆ ಇವ್ರಿಗೆ ಸ್ವಲ್ಪ ಕಣ್ಣಿಗೇನೋ ನೋವಾಗಿದೆ, ಅದೇನೋ ವಿಕ್ಕಿ ಹಚ್ಚಿ ಅದು ಅದಾಗಿದೆ. ಆಮೇಲೆ ಎರಡನೇದು ಇವ್ರ ಬಗ್ಗೆ ಸ್ವಲ್ಪ ಬೆದರಿಕೆ ಹಾಕಿದ್ದಾರೆ. ಜೊತೆಗೆ ಬೇರೆ ಯಾವ್ದೋ ಒಂದು 2 ವಿಚಾರ ಇದೆ, ಅದು ಕೂಡ ಇದೆ. ಸೊ ಇದನ್ನ ಮುಂದೆ ಹೇಗೆ ನಡೆಸಬೇಕು ಅಂತ ಸೊ ಇನ್ನು ಮತ್ತೊಂದ್ ಕಡೆ ಮಾಧ್ಯಮದ ಮುಂದೆ ಒಂದು ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು ವಂದನಾ ಅವ್ರ ಮೇಲೆ. ಆ ಎಲ್ಲಾ ಹೇಳಿಕೆಗಳು ಕೂಡ ಉಲ್ಲೇಖ ಆಗಿರುತ್ತಾ ಸರ್ ಇಲ್ಲಿ ಮಾನನಷ್ಟ ಮೊಕದ್ದಮೆ ಕೇಸಲ್ಲಿ? ಹೌದಾಯ್ತು. ಮಾನನಷ್ಟದಲ್ಲಿ ಯಾವ್ಯಾವ ಸುಳ್ಳು ಪ್ರಚಾರ ಯಾವ್ದಾದ್ರ ಬಗ್ಗೆ ಮಾಡಿ ಅವ್ರನ್ನ ನೀವು ಕನ್ಸಿಡರ್ ಬೆಂಸೋದಕ್ಕೆ ಹೇಗೆ ನಡೆದಿರುತ್ತೆ ಅದನ್ನೆಲ್ಲ ನಾವು ಅದರ ಕಂಟೆಸ್ಟ್ ಮಾಡಬೇಕಲ್ಲ. ಸರ್, ಇನ್ನೊಂದು ಈ ಮಾನನಷ್ಟ ಮೊಕದ್ದಮೆ ಕೇಸ್ಗಳು ಬಂದಂತ ಸಂದರ್ಭದಲ್ಲಿ ಒಂದ್ ಡೌಟ್ ಇದೆ. ಈ 4 ಕೋಟಿ ಅನ್ನೋದು ಯಾವ ರೀತಿಯಾಗಿ ಹಾಕ್ತಾರೆ ಸರ್ ಈ ದುಡ್ಡಿನ ಪ್ರಕರಣ? ದುಡ್ಡಿನ ಪ್ರಕರಣ ಅಂದ್ರೆ ಅವ್ರ ಕ್ಲೈಂಟ್ ಹೇಳ್ಬೇಕು, ನಮ್ಗೆ ಇಷ್ಟೊಂದು ಸಿಕ್ಕಿದ್ರೆ ಅದೊಂದು ಕಾಂಪನ್ಸೇಟ್ ಆಗುತ್ತೆ. ಯಾಕಂದ್ರೆ ನೀವು ಪಬ್ಲಿಕ್ಲಿ ಮಾನ ಹರಾಜು ಮಾಡಿರೋದ್ಮೇಲೆ ಅದನ್ನು ನೀವು ಕಾಂಪನ್ಸೇಷನ್ ಬೇಕಲ್ಲ. ಸೊ ಈಗ ನೋಟಿಸ್ ಕೊಟ್ಟಿದ್ದಾರೆ ಆಲ್ರೆಡಿ ಸಂಜನಾ ಅವ್ರಿಗೆ. ಯಾರು ಅಂದ್ರೆ ಕೋರ್ಟ್ ಇಂದ ನೋಟಿಸ್ ಹೋಗಿದ್ಯಾ ಸರ್? ಅಲ್ಲ, ಕೋರ್ಟ್ ಇಂದ ವಕೀಲರು ಕೊಟ್ಟಿರ್ತಾರೆ. ವಕೀಲರಿಂದ ನೋಟಿಸ್ ಹೋಗಿದ್ಯಾ ಸಂಜನಾ ಅವ್ರಿಗೆ? ಹೌದೌದು. ಓಕೆ, ಈಗ ಅವ್ರು ಅದಕ್ಕೆ ಉತ್ತರ ಕೊಡ್ಬೇಕಾಗಿದೆ ಅಷ್ಟೇ. ಹೌದೌದು. ಕೋರ್ಟಿಗೆ ಬಂದು ಉತ್ತರ ಕೊಡ್ಬೇಕಾ ಅಥವಾ ನೀವು ಕೊಟ್ಟಿರುವಂತ ನೋಟಿಸ್ ನಿಮಗೆ ಉತ್ತರ ಕೊಡ್ಬೇಕಾ ಅವ್ರು? ಉತ್ತರ ಕೊಡ್ಬೇಕಾಗುತ್ತೆ. ಓಕೆ, ಉತ್ತರ ಸರಿಯಾಗಿ ಬರ್ಲಿಲ್ಲ ಅಂತ ಹೇಳಿದ್ರೆ ನಾವು ಕೋರ್ಟ್ಗೆ. ಓಕೆ, ಅಂದ್ರೆ ಇನ್ನು ಕೋರ್ಟ್ಗೆ ಹೋಗೋದಕ್ಕೂ ಮುಂಚೆನೆ ಅವರಿಗೆ ನೋಟಿಸ್ ಕೊಡ್ಬೋದು ಹಾಗಾದ್ರೆ? ಕೊಡ್ಲೇಬೇಕು. ಓಕೆ ಓಕೆ ಓಕೆ, ಕೋರ್ಟ್ಗೂ ಮುಂಚೆ ನೋಟಿಸ್ ಕೊಡ್ಬೇಕಾಗತ್ತೆ. ಕೊಡ್ಲೇಬೇಕು. ಓಕೆ ಓಕೆ.
ಥ್ಯಾಂಕ್ ಯು ಬ್ರಿಜೇಶ್ ಕಾಳಪ್ಪ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಬ್ರಿಜೇಶ್ ಕಾಳಪ್ಪ ಅವರು ವಂದನಾ ಪರವಾಗಿರುವಂತ ವಕೀಲರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಸಂಜನಾ ಅವರಿಗೆ 4 ಕೋಟಿ ರೂಪಾಯಿಯಷ್ಟು ಮಾನನಷ್ಟ ಮೊಕದ್ದಮೆ ಕೇಸನ್ನ ಹಾಕ್ತಾ ಇರುವಂತದ್ದು ನೋಟಿಸ್ ಕೊಟ್ಟಿದ್ದಾರೆ. ಅವರು ಉತ್ತರ ಕೊಟ್ಟಾದ್ಮೇಲೆ ಅದು ಸಮಂಜಸ ಅನ್ಸಿಲ್ಲ ಅಂದ್ರೆ ಕೋರ್ಟ್ ಮೆಟ್ಟಿಲೇ ಇರಲಿದ್ದಾರೆ. ಕರುನಾಡಲ್ಲಿ ನಮೋ ವಿಜ್ಞಾನ ಕ್ರಾಂತಿ, ವಿಶ್ವಕ್ಕೆ ಮೋದಿ ವಿಜ್ಞಾನ ಬೋಧನೆ, 73 ವಿಜ್ಞಾನಿಗಳ ಆವಿಷ್ಕಾರ ಅನಾವರಣ. ಎರಡು ದಿನಗಳ ಕಾಲ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಇರುವಂತದ್ದು. ನಿನ್ನೆ ಈಗ ಆಲ್ರೆಡಿ ಒಂದು ದಿನ ಮುಗಿದಿದೆ, ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಅದು ನರೇಂದ್ರ ಮೋದಿಯಿಂದ 2ನೇ ದಿನದ ಕಾರ್ಯಕ್ರಮ ನಡೆಯೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅದು 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನವನ್ನ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮ ಇದು. ಈ ಸಂದರ್ಭದಲ್ಲಿ 10 ಗಂಟೆಗೆ ಅವರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ, ಇನ್ನೇನು ಸ್ವಲ್ಪ ಹೊತ್ತು, ಇನ್ನು ಉಳಿದಿರುವಂತದ್ದು 50 ನಿಮಿಷಗಳು. ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ಒಂದು 107ನೇ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಮೋದಿ ಅವರ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ BS ಯಡಿಯೂರಪ್ಪನವರು. ಒಟ್ಟು 16 ದೇಶಗಳ 76 ಪ್ರತಿನಿಧಿಗಳು ಭಾಗಿಯಾಗ್ತಾ ಇರುವಂತದ್ದು ಸಮ್ಮೇಳನದಲ್ಲಿ. 14 ವಿಭಾಗಗಳಲ್ಲಿ ಸಂಶೋಧನೆ ಮತ್ತು ಆವಿಷ್ಕಾರಗಳ ಬಗ್ಗೆ ಸಂವಾದವನ್ನ ನಡೆಸಲಾಗ್ತಾ ಇದೆ. ಕಾರ್ಯಕ್ರಮ ಉದ್ಘಾಟನೆ ಬಳಿಕ ದೆಹಲಿಗೆ ವಾಪಸ್ ಆಗಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬೆಳಗ್ಗೆ 11:35ಕ್ಕೆ ದೆಹಲಿಗೆ ವಾಪಸ್ ಆಗಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನಿನ್ನೆ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ರು, ಅದಾದ್ಮೇಲೆ ಕಿಸಾನ್ ಸಮ್ಮಾನ್ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ನಂತರ ಸಂಜೆ DRDOಗೆ ಹೋಗಿದ್ರು. ಇವತ್ತು ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ GKVK ಇಂದ. ಈ ಒಂದು ಸಮ್ಮೇಳನ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮದ ಮುಂಭಾಗದಿಂದ. ಎಸ್ ಚಿದಾನಂದ್ ಪಟೇಲ್, ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಲ್ಲಿ? ಪೃಥ್ವಿರಾಜ್ ಆರ್ನಳ್ಳಿ, ಕೃಷಿ ಕ್ಷೇತ್ರದ ಸಂಕಷ್ಟಗಳು, ಹವಾಮಾನ ವೈಪರೀತ್ಯದಿಂದ ಆಗುವಂತಹ ಕರಾಳ ಪರಿಣಾಮಗಳು, ಆರೋಗ್ಯ ಸಮಸ್ಯೆಗಳು, ಈ ಎಲ್ಲದರ ಸಂಬಂಧಪಟ್ಟ ಹಾಗೆ ಅನೇಕ ಸಂಶೋಧನೆಗಳು ನಡೆದಿದೆ. ಅಲ್ಲದೆ ಕೃಷಿ ಕ್ಷೇತ್ರದಲ್ಲಿ ಪ್ರಮುಖವಾಗಿ ವಿಜ್ಞಾನ, ತಂತ್ರಜ್ಞಾನ, ಗ್ರಾಮೀಣಾಭಿವೃದ್ಧಿ, ಈ ಒಂದು 3 ಘೋಷವಾಕ್ಯದಲ್ಲಿ ಹಲವಾರು ಸಂಶೋಧನೆಗಳು ದೇಶ ಮತ್ತು ವಿದೇಶದಾದ್ಯಂತ ಹಲವಾರು ವಿಜ್ಞಾನಿಗಳ ಸಂಶೋಧನೆಯನ್ನು ಮಾಡಿದ್ದಾರೆ. ಈ ಸಂಶೋಧನೆಗಳ ಸಂಬಂಧಪಟ್ಟ ಹಾಗೆ ಇವತ್ತು 5 ದಿನಗಳ ಕಾಲ ಈ ಒಂದು ವಿಚಾರ ಸಂಕಿರಣ ಮತ್ತು ಈ ಸಂಬಂಧಪಟ್ಟ ಹಾಗೆ ಹಲವಾರು ಚರ್ಚೆಗಳು ಇವತ್ತಿನಿಂದ ಆರಂಭವಾಗಲಿದೆ. ಇದನ್ನ ಈ 107ನೇ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. 15,000 ಪ್ರತಿನಿಧಿಗಳು, 24 ದೇಶಗಳ 150 ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಜರ್ಮನ್ ಮತ್ತು ಇಸ್ರೇಲ್ನ ನೊಬೆಲ್ ಪುರಸ್ಕೃತ ವಿಜ್ಞಾನಿಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗಲಿದೆ. ಅದರಲ್ಲಿ ಪ್ರಮುಖವಾಗಿ ಕೃಷಿಯ ಸಂಬಂಧಪಟ್ಟ ಹಾಗೆ ಅಲ್ಲಿರ್ತಕ್ಕಂಥ ಇವತ್ತಿನ ದಿನಮಾನಗಳಲ್ಲಿ ಕೃಷಿಯಿಂದ ಆಗ್ತಿರ್ತಕ್ಕಂಥ ಅಡ್ಡ ಪರಿಣಾಮಗಳು, ಕೃಷಿಯಿಂದ ಜನರು ವಿಮುಖರಾಗ್ತಿರುವಂಥದ್ದು, ರೈತರು ಎಲ್ಲ ಒಂದು ಕಡೆ ಸಂಕಷ್ಟವನ್ನು ಅನುಭವಿಸ್ತಿರುವಂಥದ್ದು ಮತ್ತು ಹವಾಮಾನ ವೈಪರೀತ್ಯದಿಂದ ಆಗಿರ್ತಕ್ಕಂಥ ಕರಾಳ ಪರಿಣಾಮಗಳಿರ್ಬೋದು, ಅದು ಕೃಷಿಯಿಂದ ಆಗ್ತಿರ್ತಕ್ಕಂಥ ನಷ್ಟಗಳಿರ್ಬೋದು, ಈ ಎಲ್ಲದರ ಬಗ್ಗೆ ತನ್ನದೇ ಆದ ಸಂಶೋಧನೆಯನ್ನು ಮಾಡಿದ್ದಾರೆ. ಒಟ್ಟಾರೆ 150ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಕೂಡ ಇಲ್ಲಿ ಭಾಗಿಯಾಗ್ತಿದ್ದಾರೆ. ಈ ಒಂದು ದೃಶ್ಯಾವಳಿಯನ್ನ ತೋರಿಸಬಹುದಾ, ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ವೇದಿಕೆ ಅದೆಲ್ಲವನ್ನು? ಪೃಥ್ವಿರಾಜ್, ತಾವು ಗಮನಿಸಬಹುದು, ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಈ ಒಂದು 107ನೇ ಸೈನ್ಸ್ ಕಾಂಗ್ರೆಸ್ನ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈಗಾಗಲೇ ವೇದಿಕೆ ಸಿದ್ಧವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ಮತ್ತು ಸೈನ್ಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ರಂಗಪ್ಪ ಕೂಡ ಇಲ್ಲಿ ಉಪಸ್ಥಿತರಾಗಿದ್ದಾರೆ. ಈಗಾಗಲೇ 24 ದೇಶಗಳ 150 ಸಂಪನ್ಮೂಲ ವ್ಯಕ್ತಿಗಳನ್ನ ಈಗಾಗಲೇ ಅವ್ರನ್ನ ಇನ್ವೈಟ್ ಮಾಡಲಾಗಿದೆ. ವಿಜ್ಞಾನ, ಕೃಷಿ, ಗ್ರಾಮೀಣಾಭಿವೃದ್ಧಿ ಮತ್ತು ತಂತ್ರಜ್ಞಾನ ಸಂಬಂಧಪಟ್ಟಾಗೆ ಇವತ್ತು ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಮತ್ತು ಈ ಒಂದು ಸಮ್ಮೇಳನದಲ್ಲಿ ಅನೇಕ ವಿಜ್ಞಾನಿಗಳು ತಮ್ಮ ಸಂಶೋಧನೆಗಳು ಮತ್ತು ಆವಿಷ್ಕಾರಗಳ ಬಗ್ಗೆ ಮುಖಾಮುಖಿ ಚರ್ಚೆ ನಡೆಸಲಿದ್ದಾರೆ. ಒಟ್ಟಾರೆ 15,000 ಜನ ಪ್ರತಿನಿಧಿಗಳು ಇಲ್ಲಿ ಭಾಗಿಯಾಗ್ತಿದ್ದಾರೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಲಾಗ್ತಿದೆ. ಈಗ ನಾವಿರ್ತಕ್ಕಂಥ ಸ್ಥಳ VIP ಅಂದ್ರೆ ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳು ಮತ್ತು VIP ಗಳು ಇರ್ತಕ್ಕಂಥ ಸ್ಥಳ. ಇಲ್ಲಿ ಈಗಾಗಲೇ ಎಲ್ಲರೂ ಕೂಡ ಬಂದು ಗ್ಯಾದರ್ ಆಗ್ತಿದ್ದಾರೆ ಮತ್ತು ಭಾರಿ ಕಟ್ಟೆಚ್ಚರ
ಕಟ್ಟೆಚ್ಚರ ದಿನ ಅಂದ್ರೆ ಪ್ರಧಾನಿ ಕಾರ್ಯಕ್ರಮ ಆಗಿದ್ರಿಂದ ಪೊಲೀಸ್ ಕಟ್ಟೆಚ್ಚರದ ನಡುವೆ ಈ ಕಾರ್ಯಕ್ರಮ ನಡೀತಿದೆ. ಹಾಗಾಗಿ ಈಗಾಗಲೇ ಎಲ್ಲಾ ರೀತಿಯ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಧ್ಯಕ್ಷನಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಅದು ಪ್ರೊಫೆಸರ್ KS ರಂಗಪ್ಪ ಬಂಧನ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ನಕಲಿ ಅಂಕಪಟ್ಟಿ ಕೇಸ್ ಸಂಬಂಧ ಬಂಧನ ಭೀತಿಯನ್ನ ಎದುರಿಸ್ತಾ ಇರುವಂತದ್ದು. ಸಾಕಷ್ಟು ಆರೋಪಗಳು ಪ್ರೊಫೆಸರ್ ರಂಗಪ್ಪ ಅವರ ಮೇಲೆ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರು ಈ ಒಂದು ಬಂಧನ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಪ್ರೊಫೆಸರ್ ರಂಗಪ್ಪ ಮಧ್ಯಂತರ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದೆ. ಇಂದಿನ ಮೋದಿ ಕಾರ್ಯಕ್ರಮಕ್ಕೆ ಗೈರಾಗುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರೊಫೆಸರ್ ರಂಗಪ್ಪ ಬಂಧನಕ್ಕೆ ಬಿಜೆಪಿಯ ಪ್ರಮುಖ ನಾಯಕರಲ್ಲೊಬ್ಬರಾಗಿರುವಂತಹ ಗೋ ಮಧುಸೂದನ್ ಅವರು ಆಗ್ರಹಿಸಿರುವಂತದ್ದು. ಸಾಕಷ್ಟು ಅಕ್ರಮ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದಂತಾಗಿದೆ. ಸೊ ಹೀಗಾಗಿ ಇವರನ್ನ ಬಂಧಿಸಬೇಕು, ಯಾವುದೇ ಕಾರಣಕ್ಕೂ ಈ ಒಂದು ಸಮ್ಮೇಳನದ ಅಧ್ಯಕ್ಷ ಸ್ಥಾನದಲ್ಲಿ ಅವರು ಕೂರೋದಕ್ಕೂ ಕೂಡ ನೈತಿಕತೆ ಇಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸನ್ಮಾನ್ಯ ರಂಗಪ್ಪನವರು ನಾಳೆ ಸೈನ್ಸ್ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದೆ. ಪ್ರಧಾನಮಂತ್ರಿಗಳ ಜೊತೆ ಅವರು ವೇದಿಕೆಯನ್ನು ಹಂಚಿಕೋಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ತುರ್ತಾಗಿ ಬೇಲ್ ನೀಡಬೇಕು ಅಂತನ್ನುವಂಥ ಒಂದು ವಾದ ಸರಣಿಯನ್ನು ಮಂಡಿಸಿದರು. ಒಬ್ಬ ಕಳಂಕಿತ ವ್ಯಕ್ತಿ ಭಾರತದ ಸೈನ್ಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಘನತೆವಂತ ಪ್ರಧಾನಮಂತ್ರಿಗಳ ಪಕ್ಕದಲ್ಲಿ ಕುಳಿತುಕೊಳ್ಳಬಾರದು. ಇಂಟರಿಮ್ ಬೇಲ್ ಅಪ್ಲಿಕೇಶನ್ ಏನು ಫೈಲ್ ಮಾಡಿದರೆ ರಿಜೆಕ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೂಡಲೇ ಅವ್ರನ್ನ ಬಂಧಿಸಬೇಕು. ನೀವು ಯಾವ ಕಾರಣಕ್ಕೂ ಅವರು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇರುವಂತಹ ವೇದಿಕೆಯನ್ನು ಹಂಚ್ಕೋಬಾರದು. ಇದು ಕರ್ನಾಟಕಕ್ಕೆ ಕಳಂಕ. ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನಲ್ಲಿ ಹೋರಾಟಕ್ಕೆ ಹಾನಿಯಾಗಿದ್ದಾರೆ. ಎಲ್ಲಾ ರೀತಿಯಾದಂತಹ ಸಿದ್ಧತೆ ನಡೀತಾ ಇರುವಂತದ್ದು. ಮೆರವಣಿಗೆಗೂ ಕೂಡ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಏನವರ ಬೇಡಿಕೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಶುರುವಾಯಿತು ಗುಲಾಬಿಯ ಹೋರಾಟ. ಮತ್ತೆ ಜಾಮ್ ಆಗುತ್ತಾ ಬೆಂಗಳೂರು? 20,000 ಆಶಾ ಕಾರ್ಯಕರ್ತೆಯರು ಗುಲಾಬಿಯ ಹೋರಾಟ ಥಗದಗಿಸ್ತಾ ಇದೆ. ಮತ್ತೆ ಬೀದಿಗಿಳಿಯಲು ಆಶಾ ಕಾರ್ಯಕರ್ತೆಯರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿಗೆ ಬಂದು ಸೇರ್ತಾ ಇರುವಂತದ್ದು. ಇಂದು ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರ ಅಬ್ಬರ ಜೋರಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು. ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ಪ್ರತಿಭಟನೆ ಧರಣಿಯನ್ನ ನಡೆಸಲಿಕ್ಕೋಸ್ಕರ ಸಾಕಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆಯನ್ನ ನಡೆಸ್ತಾ ಇದ್ದಾರೆ. ಕನಿಷ್ಠ 3,000 ಆಶಾ ಕಾರ್ಯಕರ್ತೆಯರಿಂದ ಮೆರವಣಿಗೆಯನ್ನ ನಡೆಸಲಿಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಈಗ ಆಲ್ರೆಡಿ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆ ರಾತ್ರಿನೇ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿಗೆ ಬಂದಿರುವಂತದ್ದು. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಶುರು ಮಾಡಲಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಧರಣಿಯನ್ನ ನಡೆಸಲಿದ್ದಾರೆ. ಕಾರ್ಯಕರ್ತೆಯರು ಸಂಬಳ, ಭತ್ಯೆ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸ್ತಾ ಇರುವಂತದ್ದು. ಟ್ರಾಫಿಕ್ ಜಾಮ್ಗೆ ತತ್ತರಿಸಲಿದೆ ಬೆಂಗಳೂರು. ಯಾಕೆಂದ್ರೆ ಸಾಕಷ್ಟು ಕಡೆ ಟ್ರಾಫಿಕ್ ಜಾಮ್ ಆಗುವಂತ ಸಾಧ್ಯತೆ ಇರುವಂತದ್ದು. ಒಂದ್ ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಇದೆ. ಅಂದ್ರೆ ಏರ್ಪೋರ್ಟ್ ರೋಡ್ ನಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಇರುವಂತದ್ದು. ಇನ್ನು ಒಂದ್ ಕಡೆ ಮೆಜೆಸ್ಟಿಕ್ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಈಗ ಆಲ್ರೆಡಿ ಆರಂಭವಾಗಿದೆ. ಅದೇ ರೀತಿಯಾಗಿ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ CAA ಮತ್ತು NRC ನ ವಿರೋಧಿಸಿ ಅಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗಲಿದೆ. ಸೊ ಹೀಗಾಗಿ ಇವತ್ತು ಬೆಂಗಳೂರಂತೂ ಕಂಪ್ಲೀಟ್ ಆಗಿ ಟ್ರಾಫಿಕ್ ನಲ್ಲಿ ಮುಳುಗೋಗುವಂತ ಸಾಧ್ಯತೆ ದಟ್ಟವಾಗಿದೆ. ನಿಮ್ಗೆ ಇನ್ನೊಂದ್ ಕಡೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಆಶಾ ಕಾರ್ಯಕರ್ತರು ಈಗ ಆಲ್ರೆಡಿ ಸಿಟಿ ರೈಲ್ವೆ ನಿಲ್ದಾಣದ ಮುಂಭಾಗ ಜಮಾಯಿಸ್ತಾ ಇದ್ದಾರೆ ಅನ್ನೋದು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್. ಸಿಟಿ ರೈಲ್ವೆ ನಿಲ್ದಾಣದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಥಾಮಸ್, ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಪ್ರತಿಭಟನೆ ಇನ್ನು ಒಂದ್ ಕಡೆ ಮೆರವಣಿಗೆಯನ್ನ ಮಾಡ್ಲಿಕ್ಕೆ? ಎಷ್ಟು ಜನ ಆಶಾ ಕಾರ್ಯಕರ್ತೆಯರು ಸೇರ್ಕೊಂಡಿರುವಂತದ್ದು ಈಗ ಆಲ್ರೆಡಿ? ಪೃಥ್ವಿ, ಬಹುತೇಕ ಅಂಗನವಾಡಿ ಕಾರ್ಯಕರ್ತೆಯರಿಗಿಂತ 1 ಪಟ್ಟು ಹೆಚ್ಚು ಅಂತ ಹೇಳಿದ್ರೆ ಅವರಿಗೆ
ಕಳೆದ ಬಾರಿ ಅವರು ಹೋರಾಟ ಮಾಡಿದಂಥ ಟೈಮಲ್ಲಿ ಯಾವ ರೀತಿಯಾದಂಥ ಒಂದು ಸಂಘಟನಾತ್ಮಕ ಶಕ್ತಿ ಇತ್ತು, ಅದೇ ರೀತಿ ಈ ಬಲ ಪ್ರದರ್ಶನದ ವಿಷಯದಲ್ಲಿ ಎಲ್ಲ ಒಂದು ಕಡೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಓವರ್ಟೇಕ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಆಶಾ ಕಾರ್ಯಕರ್ತೆಯರು ಬೆಂಗಳೂರಿಗೆ ಬಂದು ಜಮಾಯಿಸಿದರಂತ ಅನುಮಾನ ಕಾಡ್ತಾ ಇದೆ. ಯಾಕಂತೇಳಿದ್ರೆ ನಾವು ನೋಡ್ತಾ ಇದ್ದೀವಿ ಈ ಒಂದು ರೈಲ್ವೆ ಸ್ಟೇಷನ್ನ ಈ ಒಂದು ಪ್ರತಿಭಟನೆಯ ಜಾಗ ಸಂಪೂರ್ಣವಾಗಿ ಪಿಂಕ್ಮಯವಾಗಿದೆ ಅಂತ ಹೇಳಿದ್ರೆ ಆಶಾ ಕಾರ್ಯಕರ್ತೆಯರು AIUTUC ಸಂಘಟನೆಯ ನೇತೃತ್ವದಲ್ಲಿ ಅದರ ಮುಂದಾಳತ್ವದಲ್ಲಿ ನಡೆಸ್ತಿರುವಂತಹ ಒಂದು ದೊಡ್ಡ ಹೋರಾಟ ಅಂತ ಹೇಳಿದ್ರೆ ಅವರಿಗೆ ಸಿಗ್ತಿರುವಂತಹ ಗೌರವಧನ ಏನಿದೆ ಆ ಒಂದು ಮಾಸಿಕ ಗೌರವಧನ ತುಂಬಾ ಕಡಿಮೆ, ಅಂದ್ರೆ ನಮ್ಮನ್ನ ಜೀತದಾಳುಗಳಂತೆ ಸರ್ಕಾರ ನಡೆಸ್ಕೊಳ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರಬೇಕಾದಂತ ಅನುದಾನ ಸಂಪೂರ್ಣವಾಗಿ ನಮಗೆ ಕಡಿತವಾಗಿದೆ. ಸಿಗ್ತಾ ಇರುವಂತದ್ದು ಪುಡಿಗಾಸಿನ 4,000 ಹಣ, ಆ ಒಂದು ಹಣನೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋಂಥ ಆರೋಪ ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ನಮಗೆ ಸರಿಸುಮಾರು 10 ಹಲವು ಬೇಡಿಕೆಗಳನ್ನ ಇವತ್ತು ಮುಂದಿಟ್ಕೊಂಡು MCTS ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಿರುವಂತಹ ಅನುದಾನ ಇವತ್ತು ಅವರಿಗೆ ಸಿಗ್ತಾ ಇರುವಂತದ್ದು ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಅನುದಾನ ಯಾವುದೇ ರೀತಿಯಲ್ಲೂ ಕೂಡ ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರದಿಂದ ಬರ್ತಿರುವಂತಹ ಅನುದಾನದಿಂದ ಮಾತ್ರ ಬದುಕನ್ನು ನಿರ್ವಹಿಸುವಂತಹ ಒಂದು ಅಸಹಾಯಕತೆ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗಿಂತ ಅತಿ ಹೆಚ್ಚಿನ ರೀತಿಯಲ್ಲಿ ಇವರನ್ನು ದುಡಿಸ್ಕೊಳ್ಳಾಗ್ತಾ ಇದೆ. ಆದ್ರೆ ನಮಗೆ ಸಿಗ್ಬೇಕಾದಂತ ಕನಿಷ್ಠ ವೇತನ ಕೂಡ ಸಿಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಸರ್ಕಾರದ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಗೌರವಧನ ಮಾಸಿಕ 12,000ದಷ್ಟು ಗೌರವಧನ ನಮಗೆ ಸಿಗಲೇಬೇಕು ಅನ್ನೋ ಒಂದು ಪ್ರಮುಖವಾದ ಬೇಡಿಕೆಯನ್ನು ಇಟ್ಕೊಂಡು ಮಾಡ್ತಿರುವಂತಹ ಹೋರಾಟ ಇನ್ನು 10 ರಿಂದ 11 ಗಂಟೆಯ ಹೊತ್ತಿಗೆ ಇಲ್ಲಿಂದ ರ್ಯಾಲಿ, ಬೃಹತ್ ರ್ಯಾಲಿ ನಡೆಯುತ್ತೆ. ಬಹುಶಃ ಈ ಒಂದು ರ್ಯಾಲಿ ಹೊರಡ್ತು ಅಂತ ಹೇಳಿದ್ರೆ ಬೆಂಗಳೂರಿನ ಬಹುತೇಕ ಭಾಗ ಸ್ತಬ್ಧವಾಗುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಅಂಗನವಾಡಿ ಕಾರ್ಯಕರ್ತರ ಒಗ್ಗಟ್ಟು ಪೈಪೋಟಿಯನ್ನು ಓವರ್ಟೇಕ್ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಆಶಾ ಕಾರ್ಯಕರ್ತರು ಬಂದಿದ್ದಾರೆ. ಕೇವಲ ಆಶಾ ಕಾರ್ಯಕರ್ತರಲ್ಲ, ಅವರ ಮಕ್ಕಳು ಕೂಡ ಸಂಸಾರನೂ ಕೂಡ ಬಂದಿರುವಂತದ್ದು ಕೂಡ ನೋಡ್ತಾ ಇದೀವಿ. ಅಂತ ಹೇಳಿದ್ರೆ ಒಂದ್ ಕಡೆ ಅವರ ಒಂದ್ ಕಡೆ ಬಲ ಪ್ರದರ್ಶನ, ಇನ್ನೊಂದ್ ಕಡೆ ಒಂದ್ ಕಡೆ ತಮಗೆ ಆಗ್ತಿರುವಂತಹ ಅನ್ಯಾಯವನ್ನು ಸರ್ಕಾರದ ಮಟ್ಟದಲ್ಲಿ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಆಶಾ ಕಾರ್ಯಕರ್ತರ ಹತ್ರ ಮಾತಾಡೋಣ, ನೇರವಾಗಿ ಮಾತಾಡೋಣ. ಯಾವ ಪ್ರಮುಖವಾದಂತಹ ಬೇಡಿಕೆಗಳ ನಮಗೆ ಕನಿಷ್ಠ ವೇತನ ಮಾಡ್ಬೇಕು ಸರ್, ನಮಗೆ 12,000 ವೇತನ ಮಾಡ್ಬೇಕು ಸರ್. ಆಮೇಲೆ ನಮಗೆ ಈಗ ಎಷ್ಟು ಸಿಗ್ತಾ ಇದೆ ನಿಮಗೆ ಅಂತ? ಎಷ್ಟು 3,500 ಸಿಗ್ತಾ ಇದೆ ಸರ್. 3,500 ಸಿಗ್ತಾ ಇದೆ ಸರ್. ಕೆಲಸ ಮಾತ್ರ ಎನಿ ಟೈಮ್ ಕೆಲಸ ಇರುತ್ತೆ ಸರ್. ನಮಗೆ ಫ್ರೀ ಅನ್ನೋದೇ ಇರಲ್ಲ ಸರ್. 15 ತಿಂಗಳಿಂದ ಪ್ರೋತ್ಸಾಹನ ಬಂದಿಲ್ಲ ಸರ್, ನಮಗೆ ಅದು ಬಂದಿಲ್ಲ ಸರ್. ನಮಗೆ ಎಲ್ಲಾ ತರದ ಸರ್ವೆಗಳನ್ನ ನಮ್ಮಲ್ಲಿ ಹಾಕ್ತಾ ಇದಾರೆ ಸರ್. ಯಾವ್ಯಾವ ಕೆಲಸಗಳಿಗೆ ನಿಮ್ಮನ್ನು ದುಡಿಸ್ಕೊಳ್ತಾರೆ? ಫಸ್ಟ್ ಮೇನ್ ಇರೋದು ಕಪ ಪರೀಕ್ಷೆ ಸರ್. ಎಲ್ಲರ ಮನೆ ಬಾಗ್ಲಿಗೂ ಹೋಗಿ ಕಪಗಳನ್ನ ತರಬೇಕು ಸರ್. ತರ್ಲಿಲ್ಲ ಅಂದ್ರೆ ಅದ್ರಲ್ಲಿ ಅಮೌಂಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಮೊದಲು. ಆಮೇಲೆ PSCಗಳಿಗೆ ಅನಾವಶ್ಯಕತೆ ಕರೆಸ್ಕೊತಾರೆ, ಅದಕ್ಕೆ ಅಮೌಂಟ್ ಇರಲ್ಲ. ಲ್ಯಾಪ್ರೆಸಿ ಸರ್ವೆ ಅಂತ ಮಾಡಿಸ್ತಾರೆ. ಲಾರ್ವಾ ಸರ್ವೆ ತಿಂಗಳಲ್ಲಿ 2 ಸಲ ಮಾಡಬೇಕು. 312 ಮನೆ ಇದ್ರು ಅದನ್ನ ತಿಂಗಳಲ್ಲಿ 2 ಸಲನೂ ಮಾಡಿ ಅವ್ರ ಮನೆಗೆ ಹೋಗ್ಬೇಕು. ಅದಕ್ಕೆಲ್ಲ ಯಾವ್ದು ಅಮೌಂಟ್ ಇಲ್ಲ. ಆಮೇಲೆ ಇವಾಗ 15 ತಿಂಗಳದಿಂದ ನಮಗೆ ಪ್ರೋತ್ಸಾಹ ಧನ ಒಟ್ಟೆ ದೊಡ್ಡ ಬದ್ದಿಲ್ಲ. ಅದರಲ್ಲಿ ನಿಗದಿತ ಇದು ಮಾಡ್ಲೇಬೇಕು ಸರ್. ಅದು ನಿಗದಿತವಾಗಿ ದಿನದ ಎಷ್ಟು ಗಂಟೆ ದುಡಿತೀರಮ್ಮ ನೀವು? ಒಂದು ಸಲ PSCಗೆ ಹೋದ್ರೆ ಬರೋ ಸಂಜೆನೆ ಸರ್. 10 ಗಂಟೆ PSCಗೆ ಹೋದ್ರೆ ಸಂಜೆ 5 ಗಂಟೆವರೆಗೂ ಇರ್ತೀವಿ ಸರ್. ಅಲ್ಲಿ ಏರಿಯಾದಲ್ಲಿ ಮತ್ತೆ ಹೋಗ್ಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ಏನೇ ಒಂದು ಏರಿಯಾದಾಗಾದ್ರೂ ಆಶಾ ವರ್ಕರೇ ಹೊಣೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ಇಂಜೆಕ್ಷನ್ ಮಾಡ್ಲಿ, ಒಂದ್ ಏನಾರ ಗರ್ಭಿಣಿ ಬಾಣತಿ ಏನಾರ ಆದ್ರೂ ಎಲ್ಲದಕ್ಕೂ ಆಶಾ ವರ್ಕರೇ. ಎಲ್ಲಕ್ಕೂ ನೀವು ಬೇಕು, ಆದ್ರೆ ದುಡ್ಡು ಮಾತ್ರ ಕೊಡಲ್ಲ. ಕೇಳಲ್ಲ, ದುಡ್ಡು ಬೇಕು ಅಂತ ಯಾರು ಕೇಳಲ್ಲ ಸರ್ ನಮಗೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ನಿಮಗೆ ಬರಬೇಕು, ಅದು ಬರ್ತಾ ಇದೆಯಾ? ಬರ್ತಾ ಇಲ್ಲ ಸರ್. ಯಾವ್ದು ಬರ್ತಾ ಇಲ್ಲ ಸರ್. ನಮಗೆ ಯಾವ್ದು ಬರ್ತಾ ಇಲ್ಲ ಸರ್. MCTS ಅದು ರದ್ದುಗೊಳಿಸ್ಬೇಕು ಸರ್. ನಮಗೆ ಅದು ರದ್ದುಗೊಳಿಸ್ಬೇಕು ಸರ್. ಅದ್ರ ಕಡಿಮೆ ನಮಗೆ ಅಮೌಂಟ್ ಬರ್ತಾ ಇಲ್ಲ ಸರ್. ರದ್ದುಗೊಳಿಸ್ಬೇಕು ಸರ್. ಕೆಲಸ ಮಾಡಿಸಿ ಅಂತಾರೆ, ಸಂಬಳ ಆಗೈತಿ ಬಿಟ್ಟೈತಿ, ಯಾರು ಕೇಳಲ್ಲ ಸರ್ ನಮ್ಮನ್ನ. ನೀವು ಸುಮ್ಮನೆ ಕೆಲಸ ಮಾಡ್ಕೊಂತಾನೆ ಇರಿ. ಓಕೆ, ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಎಲ್ಲಿವರೆಗೂ ಎಲ್ಲ ಆಗ್ತದೆ ಅಲ್ಲಿವರೆಗೂ ನಾವು ಪ್ರತಿಭಟನೆ ನಾವು ಮಾಡ್ಲೇಬೇಕು ಅಂತ ನಾವು ನಿಲ್ಬೇಕು ಅಂತ ಅನ್ಕೊಂತೀವಿ ಸರ್. ನಾವೀಗ ಈಗ ಪೃಥ್ವಿ ಎಲ್ಲರ ಒಂದು ಒಕ್ಕರಳಿನ ಬೇಡಿಕೆ ನಮಗೆ ಆಗ್ತಿರುವಂತ ಅನ್ಯಾಯವನ್ನು. ಓಕೆ, ಥ್ಯಾಂಕ್ ಯು ಥಾಮಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡ್ತಾ ಇದ್ದೀರಾ ಆಶಾ ಕಾರ್ಯಕರ್ತೆಯರ ಕೆಚ್ಚು ಯಾವ ರೀತಿಯಾಗಿದೆ ಅಂತ. ಇವರನ್ನ ಯಾವ ರೀತಿಯಾಗಿ ಮನವೊಲಿಸ್ತಾರೆ ರಾಜ್ಯ ಸರ್ಕಾರದವರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ